ಸಮಸ್ತ ವೀಕ್ಷಕರಿಗೆ ಡಾಕ್ಟರ್ ಗುರುಪ್ರಸಾದ್ ಮಾಡುವಂತಹ ನಮಸ್ಕಾರಗಳು. ಆತ್ಮೀಯ ರೈತ ಬಂದವರೇ, ಇವತ್ತು ಒಂದು ಸಕ್ಸಸ್ ಸ್ಟೋರಿಯನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಶುಂಠಿ ಬೆಳೆ ಅಂದ ತಕ್ಷಣವೇ ಅನೇಕ ಜನರಲ್ಲಿ ಅನೇಕ ತಪ್ಪು ಅಭಿಪ್ರಾಯಗಳಿದ್ದಾವೆ. ಯೂರಿಯಾ ಹಾಕಿದರೆ ರೋಗ ಬರ್ತವೆ ಅಂತ ಹೇಳಿ, ಪೊಟ್ಯಾಷ್ ಹಾಕಿದರೆ ರೋಗ ಬರುತ್ತೆ ಅಂತ ಹೇಳಿ, ಈ ಥರ ಅನೇಕ ಜನ ನ್ಯೂಟ್ರಿಷಿಯನ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಎಡವಿ ಬಿಡ್ತೀವಿ. ಆ ನಂತರ 5ನೇ ತಿಂಗಳು 6ನೇ ತಿಂಗಳು ಆದಮೇಲೆ ಯಾವ ಗೊಬ್ಬರ ಹಾಕೋಣ ಅಂತ ಹೇಳಿ ಪ್ರಯತ್ನ ಮಾಡ್ತೀವಿ. ಆದರೆ ಆಗಾಗಲೇ ಬೆಳೆ ಬೆಳೆದಾಗಿರುತ್ತೆ, ನೆಲದಿಂದ ನ್ಯೂಟ್ರಿಷನ್ ತಗೊಳ್ಳೋ ಅಂಥ ಹಂತ ದಾಟಿ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಗೊಬ್ಬರವನ್ನು ಕೊಡುವಂಥ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಗಮನವನ್ನು ಕೊಡಬೇಕಾಗುತ್ತೆ ರೈತ ಮಿತ್ರರು. ಬಹಳ ಜನ ಏನು ಅಂದರೆ ಗೊಬ್ಬರ ಕೊಡೋದ್ರೊಳಗೆ ಎಡವಿ ಬಿಡ್ತೀವಿ. ಯೂರಿಯಾ ಬೇಕಾಗಿರುತ್ತೆ ಆದರೆ ಯೂರಿಯಾ ಕೊಡಲ್ಲ, ಪೊಟ್ಯಾಷ್ ಬೇಕಾಗಿರುತ್ತೆ ಪೊಟ್ಯಾಷ್ ಕೊಡಲ್ಲ. ಪೊಟ್ಯಾಷ್ ಕೊರತೆಯ ಲಕ್ಷಣವನ್ನು ಗಿಡ ಎಲೆಗಳ ಮೂಲಕ ತೋರ್ಸೋಕ್ಕೆ ಶುರು ಮಾಡುತ್ತೆ. ಅದು ನ್ಯೂಟ್ರಿಯೆಂಟ್ಗಳ ಕೊರತೆಯಿಂದ ಆಗಿದೆ ಅಥವಾ ಯಾವ ನ್ಯೂಟ್ರಿಯೆಂಟ್ ಕೊರತೆಯಿಂದ ಈ ಥರ ಎಲೆಗಳ ಮೇಲೆ ಚಿಹ್ನೆಗಳನ್ನು ಗಿಡ ತೋರಿಸ್ತಾ ಇದೆ ಅನ್ನೋದನ್ನು ನಾವು ಮರೆತು ಬಿಡ್ತೀವಿ. ಇದು ಯಾವುದೋ ಬೆಂಕಿ ರೋಗ ಬಂದಿದೆ ಅಂತ ಹೇಳಿ ಔಷಧಿ ಮಾಡಲಿಕ್ಕೆ ಶುರು ಮಾಡ್ತೀವಿ. ಔಷಧಿ ಬೆಳೆಯ ಬೆಳವಣಿಗೆಗೆ ಪರಿಹಾರ ಅಲ್ಲ. ಒಂದು ಬೆಳೆಯಲ್ಲಿ ಹುಳುಗಳ ದಾಳಿ, ಕೀಟಗಳ ಬಾಧೆ ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದರ ಆಧಾರದ ಮೇಲೆ ಕೀಟನಾಶಕ ಯಾವುದನ್ನು ಸ್ಪ್ರೇ ಮಾಡಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಶಿಲೀಂಧ್ರದಿಂದ ಬರುವಂಥ ರೋಗ ಯಾವುದಾದ್ರೂ ಇದ್ದರೆ, ಅದರ ಗುಣಲಕ್ಷಣಗಳ ಗಿಡ ತೋರಿಸ್ತಾ ಇತ್ತು ಅಂದರೆ, ಒಂದು ರೋಗ ಬರೋದಕ್ಕಿಂತ ಮುಂಚಿತವಾಗಿ ಇಲ್ಲ ರೋಗವನ್ನು ನಿಯಂತ್ರಿಸಲಿಕ್ಕೆ ಅಂತ ಹೇಳಿ ಫಂಗಿಸೈಡ್ಗಳನ್ನು ಸ್ಪ್ರೇ ಮಾಡ್ಕೊಳ್ತೀವಿ. ಆ ಫಂಗಿಸೈಡ್ ಮತ್ತು ಕೀಟನಾಶಕಗಳನ್ನು ಸ್ಪ್ರೇ ಮಾಡುವಾಗ ನಮ್ಮ ಗಿಡಗಳಿಗೆ ಅದು ಅಗತ್ಯ ಇದೆಯೋ ಇಲ್ಲೋ ಅನ್ನೋದನ್ನು ಮೊದಲು ರೈತರು ಅರ್ಥ ಮಾಡಿಕೊಂಡ್ರೆ ಅರ್ಧಕ್ಕರ್ಧ ಖರ್ಚು ಉಳಿಯುತ್ತೆ. ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟ್ಯಾಷು, ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಫೆರಸ್ಸು, ಬೋರಾನು, ಜಿಂಕ್ ಇವೆಲ್ಲವೂ ಕೂಡ ಗಿಡಗಳಿಗೆ ಯಾವ ಪ್ರಮಾಣದಲ್ಲಿ ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು, ಹೋದ ಸಾರಿ ಔಷಧಿ ಒಳಗಡೆ ನಾವು ಎಷ್ಟು ಸ್ಪ್ರೇಯಲ್ಲಿ ಅದನ್ನು ಪೂರೈಸಿದ್ದೇವೆ, ಈ ಬಾರಿ ಎಷ್ಟು ಪೂರೈಸಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಆ ಕ್ಯಾಲ್ಕುಲೇಷನನ್ನು ಯಾರೂ ಮಿಸ್ ಮಾಡ್ಕೋಬಾರ್ದು. ನೀವು ಯಾವುದೇ ಔಷಧಿ ಅಂಗಡಿಗೆ ಹೋದಾಗ ಕೂಡ ಹಿಂದಿನ ಸಾರಿ ಯಾವುದನ್ನು ಸ್ಪ್ರೇ ಮಾಡಿದ್ದೀರಾ, ಈ ಸಲ ಯಾವ್ದು ಮಾಡಬೇಕು ಅನ್ನೋದನ್ನು ನೀವು ಒಂದು ಚೂರು ಅಂಗಡಿಯವರಿಗೂ ಕೂಡ ತಿಳಿಸಿದ್ರಿ ಅಂತಂದರೆ, ನಾನು ಹೋದ ಸಲ ಇಂತಿಂಥ ಔಷಧಿ ಹೊಡೆದಿದ್ದೀನಿ, ಇಂಥ ಕೀಟನಾಶಕ ಹೊಡೆದಿದ್ದೀನಿ, ಇಂಥ ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನು ಹೊಡೆದಿದ್ದೀನಿ, ಈ ಸಾರಿ ಏನು ಬದಲಾವಣೆ ಮಾಡ್ಕೋಬೇಕು ಅನ್ನುವಂಥ ಬದಲಾವಣೆಗಳನ್ನ ಮಾಡಿಕೊಂಡು ಗಿಡಗಳಿಗೆ ಅದನ್ನು ಸ್ಪ್ರೇ ಮಾಡಿದಾಗ ನಿಮಗೆ ಫಲಿತಾಂಶ ಹೆಚ್ಚು ಕಂಡು ಬರುತ್ತೆ. ವಿಶೇಷವಾಗಿ ಶುಂಠಿ ಬೆಳೆ ನಾಟಿ ಮಾಡಿದ ದಿನದಿಂದ ನೀವು 20ನೇ ದಿನಕ್ಕೆ ಕಳೆನಾಶಕ ಹೊಡೆದ ನಂತರ ಅಲ್ಲಿಂದ 4ರಿಂದ 5 ತಿಂಗಳ ಒಳಗಡೆ ನೀವು ಎಷ್ಟು ಅದ್ಭುತವಾದಂತಹ ಕೆಲಸಗಳನ್ನು, ಅದ್ಭುತವಾದಂತಹ ಸೂಕ್ಷ್ಮ ಪೋಷಕಾಂಶಗಳಿರ್ಬೋದು, ಪ್ರಧಾನ ಪೋಷಕಾಂಶಗಳಿರ್ಬೋದು, NPK ಇವುಗಳನ್ನು ಕೂಡ ಕರೆಕ್ಟಾದಂಥ ಪ್ರಮಾಣದಲ್ಲಿ ಕೊಡ್ತಾ ಹೋದ್ರಿ ಅಂತಂದರೆ 6ನೇ ತಿಂಗಳು 7ನೇ ತಿಂಗಳು ನೀವು ಅದರ ಫಲಿತಾಂಶವನ್ನು ಕಾಣಬಹುದು. ಬಹಳ ಜನ ಏನು ಮಾಡ್ತೀರಿ, 1ನೇ ತಿಂಗಳು 2ನೇ ತಿಂಗಳು 3ನೇ ತಿಂಗಳು, ಈ ಸಾರಿ ಅಂತೂ ಟೆಂಪ್ರೇಚರ್ ಜಾಸ್ತಿ ಇದ್ದಿದ್ದರಿಂದ, ನೀರು ಬೋರಲ್ಲಿ ಕಡಿಮೆ ಆಗಿದ್ದರಿಂದ ಪೋಷಕಾಂಶಗಳನ್ನು ಕೊಡುವ ಸಮಯ ರೈತರಿಗೆ ಸಿಗಲಿಲ್ಲ. ಹಾಗಾಗಿ ಮೊದಲನೇ ಗೊಬ್ಬರ ಹಾಕ್ಲಿಕ್ಕೆ ಆಗಿಲ್ಲ ಎಷ್ಟೋ ಜನರಿಗೆ. ಆದರೆ ಇನ್ನು ಉಳಿದಿರುವಂಥ 2ರಿಂದ 3 ತಿಂಗಳ ಒಳಗಡೆ ನಾವು ಆ ಪೋಷಕಾಂಶಗಳನ್ನು ಗಿಡಗಳಿಗೆ ಅತ್ಯಂತ ಕ್ಷಿಪ್ರವಾಗಿ ಕೊಡುವಂಥ ಮೆಥಡ್ಗಳನ್ನು ಕೂಡ ಅನುಸರಿಸಬೇಕಾಗತ್ತೆ. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಶಿವ ಅಗ್ರೋ ಕೆಮಿಕಲ್ಸ್ನ ಮಾರ್ಗದರ್ಶನದಲ್ಲಿ ಮತ್ತು ಅಗ್ರಿಸೆನ್ಸ್ನವರ ಮಾರ್ಗದರ್ಶನದಲ್ಲಿ ನಾವು ಒಂದಿಷ್ಟು ಯಾವ ದಿನಗಳಲ್ಲಿ ಏನೇನನ್ನು ಮಾಡಿಸ್ಬೇಕು ಶುಂಠಿ ಬೆಳೆಗೆ ಅನ್ನೋದನ್ನು ಒಂದು ಪ್ಲ್ಯಾನ್ ಮಾಡಿದ್ವಿ. ಆ ಪ್ಲ್ಯಾನ್ ಪ್ರಕಾರ ಒಬ್ಬರು ನಮಗೆ ಪ್ರತಿ 7 ದಿನಗಳಿಗೊಮ್ಮೆ ಫೋಟೋವನ್ನೆಲ್ಲ ಕಳಿಸ್ತಾ ಇದ್ರು. ಆ ಫೋಟೋಗಳನ್ನ ಕಳಿಸಿದ ನಂತರ ಆ ಫೋಟೋಗಳನ್ನ ಅನಲೈಸ್ ಮಾಡಿ, ಸರ್ ನೀವು ಇಂಥದ್ದು ಮಾಡ್ಕೊಳ್ಳಿ, ಇಂಥದ್ದು ಸ್ಪ್ರೇ ಮಾಡ್ಕೊಳ್ಳಿ, ನಾವು ಶಿವ ಅಗ್ರೋ ಕೆಮಿಕಲ್ಸಿಂದ ಇಂಥದ್ದನ್ನು ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಅಲ್ಲೇ ಇಂಥ ಔಷಧಿ ತೊಗೊಳ್ಳಿ ಅಂತ ಎಲ್ಲ ಅವರಿಗೆ ಗೈಡೆನ್ಸ್ ಕೊಡ್ತಾ ಬಂದ್ವಿ. ಈ ಮಾರ್ಗದರ್ಶನವನ್ನು ಅವ್ರು ಬಳಸ್ಕೊಂಡು 6ನೇ ತಿಂಗಳೊಳಗಡೆ ಸರ್ ನಮ್ಮ ಶುಂಠಿ ಹೀಗಿದೆ ಅಂತ ಫೋಟೋ ಕಳಿಸಿದಾಗ ನನಗೆ ತುಂಬ ಸಂತೋಷ ಆಯಿತು. ಆ ಫೋಟೋಗಳನ್ನ ನಿಮಗೆ ಇಂಚಿಂಚು ಹಂಚ್ಕೊಳ್ತಾ ಬರ್ತಾ ಇದ್ದೀನಿ. ಅವರೇ ಹುಣಸೂರಿನ ಸಮೀಪದ ಒಂದು ಹಳ್ಳಿಯವರು, ಮಧುಶೇಖರ್ ಅಂತ ಹೇಳಿ. ಅವರು ನನಗೆ ವಾಟ್ಸಪ್ನೊಳಗೆ ಪ್ರತಿ ಸಾರಿನೂ ಸಮಸ್ಯೆಗಳು ಬಂದಾಗ ಕಳಿಸ್ತಾ ಇದ್ದಂಥ ಫೋಟೋಗಳನ್ನು ನಾನು ಈಗ ಪರದೆ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಏಪ್ರಿಲ್ 8ನೇ ತಾರೀಕು ಮಧುಶೇಖರ್ ಅವರು ನನಗೆ ಮೊದಲನೇ ಸಾರಿ ಫೋಟೋ ಕಳಿಸ್ತಾರೆ. ಸರ್ ನನ್ನ ಪ್ಲಾಟ್ ಹೀಗಿದೆ, ಅನಿವಾರ್ಯವಾಗಿ ನಾವು ಏನು ಮಾಡ್ಕೋಬೇಕು ಮತ್ತು ನನಗೆ ಪೂರ್ಣ ಮಾರ್ಗದರ್ಶನ ಕೊಡಿ ಸರ್ ಅಂತ ಹೇಳಿ ಕೇಳ್ತಾರೆ. ಅದಾದ ನಂತರ ನಾನು ಅವರಿಗೆ ಗೈಡೆನ್ಸ್ ಕೊಡ್ತಾ ಹೋಗ್ತೀನಿ ಫೋನಲ್ಲಿ. ಸರ್ ಹೀಗೆ ಮಾಡಿ, ಇಂಥ ಔಷಧಿ ತೊಗೊಳ್ಳಿ, ಇಂಥದ್ದೇ ತೊಗೊಳ್ಳಿ, ಇದನ್ನೇ ಮಾಡಿ, 7 ದಿನ ಆದಮೇಲೆ ಮತ್ತೆ ನನಗೆ ಫೋನ್ ಮಾಡಿ
ಅಂತ ಹೇಳ್ತೀನಿ. ಅವರು 7ರಿಂದ 10 ದಿನದೊಳಗೆ ಸರ್ ನಾನು ಇದನ್ನು ಮಾಡಿದ್ದೆ, ಈಗ ಹೀಗಾಗಿದೆ, ಈಗ ಏನು ಮಾಡಬೇಕು, ಇಂಥ ಸಮಸ್ಯೆ ಬಂದಿದೆ, ಇದಕ್ಕೆ ಏನು ಮಾಡಬೇಕು ಅಂತ ಫೋನಲ್ಲಿ ಕೇಳ್ತಾ ಇದ್ರು. ನಾನೀಗ ಫೋಟೋ ವೈಸ್ ಅದನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ. 8/4/2024ನೇ ತಾರೀಕು ಅವ್ರು ಮೊದಲನೇ ಫೋಟೋ ಕಳಿಸಿದ್ರು. ಆ ಮೊದಲನೇ ಫೋಟೋನ ನೀವೀಗ ಪರದೆ ಮೇಲೆ ನೋಡ್ತಾ ಇದ್ದೀರಾ. ಹೀಗಿದ್ದಂಥ ಶುಂಠಿ 11/4/2024ರ ಸಮಯಕ್ಕೆ ಮೊದಲನೇ ಡ್ರಂಚಿಂಗನ್ನು ಪಡ್ಕೊಂಡು ಅದು ಒಂದಿಷ್ಟು ಬದಲಾವಣೆಗಳನ್ನು ಕಾಣಲಿಕ್ಕೆ ಶುರುವಾಯಿತು. ಅದೇ ತಿಂಗಳ ಕೊನೆಗೆ 25ನೇ ತಾರೀಕಿನ ವೇಳೆಗೆ ಶುಂಠಿ ಹೊಲದಲ್ಲಿ ಒಂದಷ್ಟು ಬದಲಾವಣೆಗಳಾಯಿತು. ಆ ವೇಳೆಗೆ ಅವರು ನಮ್ಮಿಂದ ಡಿ ಅಗ್ರಿ ಸೈನ್ಸ್ನ ರೂಟ್ ಪಂಚ್, ಡಿ ಸಮುದ್ರ, ಹ್ಯೂಮಿಲೈಫ್, ಟ್ರೈಕೋಡರ್ಮಾ, ಸುಡೋಮೋನಸ್ ಅನ್ನುವಂಥ ಪದಾರ್ಥಗಳಿರುವಂಥ ಅಗ್ರಿಡರ್ಮಾ, ಅಗ್ರಿಮೋನಸ್ ಅನ್ನುವಂಥ ಪದಾರ್ಥಗಳನ್ನೆಲ್ಲ ಅವರು ತರಿಸ್ಕೊಂಡ್ರು. ಈ ಎಲ್ಲ ಪದಾರ್ಥಗಳನ್ನು ಸೇರಿಸಿದಂಥ ಡ್ರಂಚಿಂಗನ್ನು 29/4/2024ರಂದು ಅವರು ಮೊದಲನೇ ಡ್ರಂಚಿಂಗನ್ನು ಕೊಡ್ತಾರೆ. ಆ ಡ್ರಂಚಿಂಗ್ ಮಾಡ್ತಾ ಇರೋಂಥ ವಿಡಿಯೋವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಅವರು ಕಳಿಸಿದಂತಹ ಫೋಟೋಗಳನ್ನು ಸ್ಕ್ರೀನ್ಶಾಟೇ ಹೊಡೆದಿದ್ದೀನಿ. ಅವರು ಯಾವ ದಿನಾಂಕ ಕಳಿಸಿದ್ರಲ್ಲ, ದಿನಾಂಕ ಆ ಫೋಟೋದ ಮೇಲ್ಭಾಗದಲ್ಲಿದೆ, ನೀವು ಅದನ್ನು ಗುರುತು ಮಾಡ್ಕೋಬೋದು, ನೋಡ್ಬೋದು. 8ನೇ ತಾರೀಕು 5ನೇ ತಿಂಗಳಲ್ಲಿ ಅವರು ಮತ್ತೆ ಫೋಟೋ ಕಳಿಸ್ತಾರೆ, ಸರ್ ಹಿಂಗಿದೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಒಂದಿಷ್ಟು ಪೋಷಕಾಂಶಗಳ ಕೊರತೆಯಿಂದ ಒಂಚೂರು ಪೊಟ್ಯಾಶ್ ಡೆಫಿಷಿಯನ್ಸಿ ಕಾಣ್ತಾ ಇತ್ತು. ಅದಕ್ಕೆ ಬೇಕಾದಂತಹ ಸಲಹೆ ಸೂಚನೆಗಳನ್ನ ನಾನು ಅವರಿಗೆ ನೀಡಿದೆ. ಆ ನಂತರ ಮತ್ತೆ ಬದಲಾವಣೆಗಳಾಯಿತು. ಆ ಹಂತದಲ್ಲಿ 8/5/2024ರ ಫೋಟೋಗಳನ್ನ ನೀವು ನೋಡ್ತಾ ಇದ್ದೀರಾ. ಅದರಲ್ಲಿ ಪ್ಲಾಟ್ ಮೊದಲು 4ನೇ ತಿಂಗಳು 8ನೇ ತಾರೀಕು ಇದ್ದಂಥ ಪ್ಲಾಟಿಗೂ 8ನೇ ತಾರೀಕು 5ನೇ ತಿಂಗಳಲ್ಲಿರುವಂಥ ಪ್ಲಾಟಿಗೂ ಬದಲಾಗಿರುವಂತಹ ಫೋಟೋಗಳನ್ನ ನೋಡ್ತಾ ಇದ್ದೀರಾ. ಎಷ್ಟು ಪ್ಲಾಟ್ ಚೇಂಜ್ ಆಗಿದೆ ಅನ್ನುವಂಥದ್ದು. ಅದೇ ಪ್ಲಾಟ್ 5ನೇ ತಿಂಗಳ ಕೊನೆಗೆ 25/5/2024ಕ್ಕೆ ಮರಿಗಳನ್ನು ಹೊಂದಿ, ಅದೇ ಪ್ಲಾಟ್ 25/5/2024ಕ್ಕೆ ಪೂರ್ಣ ಪ್ರಮಾಣದಲ್ಲಿ ಮೈಕೈ ತುಂಬಿಕೊಂಡು ಅತ್ಯಂತ ಹೆಚ್ಚು ಮರಿಗಳನ್ನ ಹೊಂದುವಂತ ಎಲ್ಲ ಲಕ್ಷಣಗಳನ್ನ ಹೊಂದ್ಕೊಂಡು ಸಿದ್ಧವಾದಂತಹ ಪ್ಲಾಟ್. ರೈತರಿಗೂ ಖುಷಿ ಆಯ್ತು, ಫೋನ್ ಮಾಡ್ತಾ ಇದ್ರು, ನಾನು ಅವರಿಗೆ ಸಲಹೆಗಳನ್ನ ಕೊಡ್ತಾ ಇದ್ದೆ. ಈಗ ಅವರು 5ನೇ ತಿಂಗಳ ಕೊನೆಗೆ ಸಮೃದ್ಧವಾದಂತಹ ಬೆಳೆಯ ನಿರೀಕ್ಷೆಯಲ್ಲಿ ಆ ಬೆಳೆಯನ್ನ ಅವರು ನನಗೆ ಫೋಟೋಗಳನ್ನ ಕಳಿಸ್ಕೊಟ್ಟಿದ್ರು. ಈಗ 15/6ಕ್ಕೆ 6ನೇ ತಿಂಗಳು 15ನೇ ತಾರೀಕಿಗೆ ಪ್ಲಾಟ್ ಯಾವ ರೀತಿ ಕಾಣ್ತಾ ಇದೆ ಅನ್ನೋದನ್ನ ನೀವು ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಈ ಬಗ್ಗೆ ರೈತರೇ ಮಾತಾಡಿದ್ದಾರೆ, ಕೇಳೋಣ ಬನ್ನಿ. ಸರ್, ನಮ್ದು ಹುಣಸೂರು ತಾಲೂಕು, ಮೈಸೂರು ಡಿಸ್ಟಿಕ್ಕು, ಬದ್ನಿಕುಪ್ಪೆ ಗ್ರಾಮ. ನನ್ನ ಹೆಸರು ಮಧುಶೇಖರ್ ಅಂತ. ಸರ್, ಇದು ಈ ಥರ ಬೆಳೆಯೋಕ್ಕೆ ಎಲ್ಲಿಂದ ಮೆಡಿಸನ್ ತಂದ್ರಿ, ಏನು ನಮಗೊಂಚೂರು ಪರಿಚಯ ಮಾಡಿಕೊಡಿ ಸರ್. ಇದು ಚೆನ್ನಾಗಿದೆ. ಶುಂಠಿ ಬರಬೇಕಾದ್ರೆ ಶಿವ ಆಗ್ರೋ ಕೆಮಿಕಲ್ ಶಿರಾಳಕೊಪ್ಪ ಅವರು ಕಾಂಟ್ಯಾಕ್ಟ್ ಸಿಕ್ತು ಸರ್. ಅವ್ರು ಕಾಲ್ ಮಾಡಿ, ಸರ್ ನಂದು ಶುಂಠಿ ತುಂಬ ಸ್ಟಾರ್ಟಿಂಗು ತುಂಬ ಹೋಗ್ಬಿಟ್ಟಿತ್ತು. ಅವರು ಕಾಲ್ ಮಾಡಿ ಹೇಳಿದಾಗ, ಸರ್ ಈ ಥರ ಆಗೈತೆ ಈ ಥರ ಆಗೈತೆ ಅಂತ ಹೇಳಿದಾಗ ಅವರು ನಮಗೆ ಒಳ್ಳೊಳ್ಳೆ ಮಾಹಿತಿ ಕೊಟ್ಟರು. ಮಾಹಿತಿ ಕೊಟ್ಟ ಮೇಲೆ ಸರ್ ಅವರು ವಾರಕ್ಕೊಂದ್ಸರಿ ಕಾಲ್ ಮಾಡ್ತಿದೆ, ಅವ್ರಿಗೆ ಈ ಥರ ಆಗೈತೆ ಅಂತ ಎಲ್ಲ ಹೇಳ್ತಿದೆ. ಅವರು ನೋಡ್ಬಿಟ್ಟು ಈ ಥರ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಮೆಡಿಸಿನ್ಗಳು ಕೊಟ್ಟರು, ಹೇಳಿದ್ರು ಸರ್. ಅದ್ರ ಕಡೆಯಿಂದ ಸರ್ ಈ ಥರ ಶುಂಠಿ ಬರೋಕ್ಕೆ ಕಾರಣ ಆಯಿತು ಸರ್. ಈಗ ಏನೇನು ಮೆಡಿಸಿನ್ ಮಾಡೋದು ಅಂದರೆ, ನಾವು ಏನೇನು ಮೆಡಿಸಿನ್ ಮಾಡಿದ್ರಿ ಸರ್? ನಾವು ಸ್ಟಾರ್ಟಿಂಗಿಂದ ಸರ್ ಅವರು ಟ್ರಂಚಿಂಗ್ ಮಾಡೋಕ್ಕೆ ರೂಟ್ ಪಂಚ್ ಕೊಟ್ಟಿದ್ರು, ಅಗ್ರಿಡರ್ಮಾ ಕೊಟ್ಟಿದ್ರು, ಹ್ಯೂಮಿಲೈಫ್ ಕೊಟ್ಟಿದ್ರು, ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಅದು ಸೀವಿಡ್ ಕೊಟ್ಟಿದ್ರು ಸರ್. ಡಿ ಸಮುದ್ರ ಅಂದ್ಬಿಟ್ಟು ಸೀವಿಡ್ ಕೊಟ್ಟಿದ್ರು. ಅದು ಟ್ರಂಚಿಂಗ್ ಮಾಡಿದ್ಮೇಲೆ ಸರ್ ಶುಂಠಿ ತುಂಬ ಬದಲಾವಣೆ ಆಯಿತು ಸರ್. ಬದಲಾವಣೆ ಆಯಿತು, ತುಂಬ ಚೆನ್ನಾಗಿ ಬಂತು. ಅವ್ರು ವಾರಕ್ಕೊಂದ್ಸರಿ ಕಾಲ್ ಮಾಡ್ತಿದ್ದೆ, ಫೋಟೋಗಳು ಕಳಿಸ್ಕೊಡ್ತಿದ್ದೆ. ಅವ್ರು ಈ ಥರ ಮಾಡಿ ಈ ಥರ ಮೆಡಿಸಿನ್ ಕೊಡಿ ಅಂತ ಹೇಳ್ತಿದ್ರು. ಅವ್ರ ಮಾಹಿತಿ ಮೇಲೆಗೆ ಶುಂಠಿ ಈ ಥರ ಬರೋಕ್ಕೆ ಅವರೇ ಕಾರಣ ಸರ್. ಯಾರೇ ಆದ್ರೂ ನೀವು ಒಳ್ಳೆ ಶುಂಠಿ ಬೆಳಿಬೇಕಾದ್ರೆ ಶಿವ ಆಗ್ರೋ ಕೆಮಿಕಲ್ ಶಿರಾಳಕೊಪ್ಪ ಅವ್ರನ್ನ ಸಂಪರ್ಕಿಸಿ ಉತ್ತಮವಾದ ಬೆಳೆ ಬೆಳೆಯೋಕ್ಕೆ ಅನುಕೂಲ ಆಯ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ ಬಿಡಿ ಸರ್, ಶುಂಠಿ ಚೆನ್ನಾಗಿ ಬೆಳವಣಿಗೆ ಬಂದಿದೆ, ನಿಮ್ಮಿಂದ ಮಾಹಿತಿ ತಗೊಂಡಂಗಾಯ್ತು. ನಮ್ಗೊಂದು ಮರಿಗಳು ಎಷ್ಟು ಬಂದಿದೆ ಇಲ್ಲಿ ನೋಡಿ ಸರ್. ಈಗ ಇಲ್ಲಿ ತೋರಿಸ್ತೀನಿ, ನೋಡಿ ಸರ್. ಲೆಕ್ಕ ಹಾಕಿ ಇಲ್ಲಿ ಕೊಡಿ ಸರ್, ಇಲ್ಲಿ ಕೆಳಗಡೆ ಹಿಡೀರಿ ಸರ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41
42 ಮರಿ ಬಂದಿದೆ ಸರ್. ಸರ್ ಅದು ಒಂದೇ ಗೆಡ್ಡೆ ಅಲ್ವಾ? ಒಂದೇ 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 ಗೆಡ್ಡೆಯಲ್ಲಿ 42 ಮರಿ ಬಂದಿದೆ ಸರ್. ಒಂದೇ ಬಿಡಿ. ಶಿವ ಅಗ್ರೋ ಕೆಮಿಕಲ್ ಅವರು ನಮಗೆ ಮಾಹಿತಿ ಕೊಡ್ಲಾಗೆ, ಪರವಾಗಿಲ್ಲ, ಮೆಡಿಸನ್ ಕೊಡ್ಲಾಗೆ ಶುಂಠಿ ಚೆನ್ನಾಗಿ ಬಂದಿದೆ. ಪರವಾಗಿಲ್ಲ. 41 ಗೆಡ್ಡೆ ಬಂದಿದೆ ಅಂದರೆ ಒಂದೇ ಗೆಡ್ಡೆಲಿ ಪರವಾಗಿಲ್ಲ ಸರ್. ಯಾರೇ ಮೆಡಿಸನ್ ಬೇಕಾದರೆ ಮಾಹಿತಿಗಾಗಿ ಶಿವ ಅಗ್ರೋ ಕೆಮಿಕಲ್ ಶಿರಾಳಕೊಪ್ಪ ಅವ್ರನ್ನ ಸಂಪರ್ಕಿಸಿ. ಉತ್ತಮವಾದ ಔಷಧಿಗಳು ಕೊಡ್ತಾವ್ರೆ, ಒಳ್ಳೆ ಮಾಹಿತಿ ಕೊಡ್ತಾವ್ರೆ. ಅವರಿಂದ ನಾನು ತುಂಬ ತಿಳ್ಕೊಂಡಂಗಾಯ್ತು. ಆದಷ್ಟು ಅವ್ರಿಗೆ ತುಂಬ ಧನ್ಯವಾದಗಳು ಸರ್. ಮಧುಶೇಖರ್ ಅವರ ಪರಿಶ್ರಮ ಬೆಳೆಯಲ್ಲಿ ಕಾಣ್ತಾ ಇದೆ. ಇನ್ನು ಕಾಲ ಮಿಂಚದೆ ಇರುವಂತಹ ರೈತರು ಇನ್ನೂ ಯೋಚನೆ ಮಾಡ್ತಾ ಕೂಡಬೇಡಿ. ನಿಮಗೆ ಸೂಕ್ತ ಮಾರ್ಗದರ್ಶನಕ್ಕಾಗಿ, ಉತ್ತಮವಾದಂತಹ ಔಷಧಿ, ಗೊಬ್ಬರ, ಸಲಹೆ ಸೂಚನೆಗಳಿಗಾಗಿ ನೀವು ಶಿವ ಅಗ್ರೋ ಕೆಮಿಕಲ್ಸನ್ನು ಭೇಟಿಯಾಗಬಹುದು. ಶಿವ ಅಗ್ರೋ ಕೆಮಿಕಲ್ಸ್ನ ಭೇಟಿಯಾಗುವಂತಹ ಸಮಯ ಬೆಳಗ್ಗೆ 8:30ಯಿಂದ 10:30, ಸಂಜೆ 5ರಿಂದ 9. ದಯವಿಟ್ಟು ಒಂದು ಕರೆಯನ್ನು ಮಾಡಿ ನಾವು ಶಾಪಲ್ಲಿ ಇದೇವಾ ಇಲ್ಲ ಅಂತ ತಿಳ್ಕೊಂಡು ಬನ್ನಿ. ಯಾಕೆ ಅಂದರೆ ಬೇರೆ ಬೇರೆ ಪ್ಲಾಟ್ಗಳ ವಿಸಿಟಿಂಗಿಗೆ ಹೋಗ್ತಾ ಇರೋದ್ರಿಂದ ನಾನು 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ವಿವಿಧ ಕಾರ್ಯಗಳಿಗೋಸ್ಕರ ಹೊರಗೆ ಹೋಗಿರ್ತೀನಿ, ಸಿಗಲ್ಲ. ಮತ್ತು ನೀವು ಬಂದು ಇಲ್ಲಿ ಕಾಯ್ತಾ ಕೂರುವಂತಹ ಅನಿವಾರ್ಯತೆ ನಿರ್ಮಾಣ ಆಗೋದು ಬೇಡ. ಒಂದು ಕರೆ ಮಾಡಿ ಇವತ್ತು ಶಾಪಲ್ಲಿ ಇದೇವಾ ಇಲ್ಲ ಅಂತ ತಿಳ್ಕೊಂಡು ಬನ್ನಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಮತ್ತೊಂದು ಹೊಸ ವಿಡಿಯೋದ ಜೊತೆ ಭೇಟಿಯಾಗೋಣ. ನಮಸ್ಕಾರ.